ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಯೋऽन्तः ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂ ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಸಮಸ್ತ ಗುರುಭ್ಯೋ ನಮಃ. ಚಾತುರ್ಮಾಸ್ಯ ವ್ರತ ಪ್ರಾರಂಭವಾಗಲಿದೆ. ವಿಶೇಷವಾದ ಪರ್ವಕಾಲ. ಭಗವಂತ ಯೋಗ ನಿದ್ರೆಯಲ್ಲಿ ಇದ್ದು ನಮಗೆ ಅನುಗ್ರಹ ಮಾಡುತ್ತಾನೆ. ಈ ಸಮಯದಲ್ಲಿ ಪೂಜೆಗಳು, ಭಾಗವತಾದಿ ಗ್ರಂಥಗಳ ಶ್ರವಣ ಮತ್ತು ಇತರ ಸತ್ಕಾರ್ಯಗಳಿಗೆ ಒಂದು ಸದವಕಾಶ. ಸಾಕಷ್ಟು ವಿಷಯಗಳನ್ನು ಈ ಸಮಯದಲ್ಲಿ ಏನು ಮಾಡಬೇಕು ಅಂತ ಶಾಸ್ತ್ರಕಾರರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಒಂದು 24 ವಿಷಯಗಳನ್ನು ತಿಳಿಸುವ ಪ್ರಯತ್ನ ಮಾಡಿದೆ. ಈ 24 ವಿಷಯದಲ್ಲಿ ಕೆಲವೆಲ್ಲ ನಿತ್ಯವೂ ನಾವು ಮಾಡಲೇಬೇಕಾಗಿತ್ತು, ಕೆಲವೆಲ್ಲ ನಮ್ಮ ಅನುಕೂಲ ಇದ್ದಾಗ ಮಾಡಬಹುದು. ಆ ರೀತಿಯಲ್ಲಿ ನಾವು ಎರಡು ರೀತಿಯಾಗಿ ಇದನ್ನು ಒಂದು ಡಿವೈಡ್ ಮಾಡಿ ಇಟ್ಕೊಂಡು ನಾವು ಈ ಸೇವೆಯನ್ನು ಮಾಡುವ ಪ್ರಯತ್ನ ಮಾಡೋಣ. ಆ 24 ವಿಷಯಗಳ ಯಾವ್ಯಾವುದು ಎಂಬುದನ್ನ ನೋಡೋಣ. ಅರುಣೋದಯ ಕಾಲದಲ್ಲಿ ಸ್ನಾನ, ನಿತ್ಯವೂ ಸಂಧ್ಯಾವಂದನ, ದೇವರ ಪೂಜೆ, ನಿತ್ಯ ಪಾರಾಯಣ, ನಿತ್ಯ ಶ್ರವಣ ಯಜ್ಞ, ನಿತ್ಯ ಭಜನೆ ನಿತ್ಯವೂ ತೀರ್ಥಕ್ಷೇತ್ರ ಸ್ಮರಣೆ, ನಿತ್ಯವೂ ತಿರುಮಲ ಬೆಟ್ಟದ ಸ್ಮರಣೆ, ನಿತ್ಯವೂ ಗೋವಿನಲ್ಲಿ ಭಗವತ್ ರೂಪ ಚಿಂತನೆ, ಬ್ರಾಹ್ಮಣ ಭೋಜನ, ಪ್ರದಕ್ಷಿಣೆ ನಮಸ್ಕಾರ, ಪುಸ್ತಕದಾನ, ಅನ್ನದಾನ, ಯಾತ್ರಾದಾನ ಮತ್ತು ಇತರ ದಾನಗಳು, ದೀಪೋತ್ಸವ, ವ್ರತ ಅನುಷ್ಠಾನಗಳು, ಸರ್ವಮೂಲ ಗ್ರಂಥದ ಸ್ಮರಣೆ, ಶ್ರೀಮದಾಚಾರ್ಯರು ರಚಿಸಿದ ಸಕಲ ಗ್ರಂಥಗಳ ಸ್ಮರಣೆ, ಕುಲದೇವತಾ ದರ್ಶನ, ಕ್ಷೇತ್ರ ಸೇವೆ ಮತ್ತು ಕ್ಷೇತ್ರದಲ್ಲಿ ನಾವು ವಾಲಂಟರಿ ಸರ್ವಿಸ್ ಮಾಡಬೇಕು. ಕ್ಷೇತ್ರದನ್ನ ಕ್ಲೀನ್ ಮಾಡಬಹುದು, ಕ್ಷೇತ್ರ ಪಾತ್ರೆಗಳನ್ನೆಲ್ಲ ತೊಳೆದು ಶುದ್ಧ ಮಾಡಿಕೊಳ್ಳಬಹುದು, ಪುಣ್ಯತೀರ್ಥ ಸ್ನಾನ, ಗುರು ಸೇವೆ, ಅಧ್ಯಯನ ಮತ್ತು ಅಧ್ಯಾಪನ. ನಾವು ಸ್ವಲ್ಪ ಶಾಸ್ತ್ರ ವಿಷಯವನ್ನು ತಿಳಿಯಬೇಕು, ಮತ್ತೆ ನಮ್ಮ ಬಂಧುಗಳಿಗೆ ಅದರ ಬಗ್ಗೆ ಸ್ವಲ್ಪ ತಿಳಿಸಿಕೊಡಬೇಕು. ಮತ್ತೆ ಪರೋಪಕಾರ ಸೇವೆ, ಭಗವಂತನ ಪಾದ ಸ್ಮರಣೆ, ದಶಾವತಾರ ಸ್ಮರಣೆ. ಇದೆಲ್ಲ ಒಂದು ಮುಖ್ಯವಾಗಿ ನನ್ನ ಮನಸ್ಸಿಗೆ ಬಂದದ್ದನ್ನು ನಾನು ತಿಳಿಸಿಕೊಟ್ಟಿದ್ದೀನಿ. ಇದಲ್ಲದೆ ಸಾಕಷ್ಟು ವಿಷಯಗಳನ್ನು ನಮ್ಮ ಪುರಾಣ ಇತಿಹಾಸಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆದರೂ ಮುಖ್ಯವಾಗಿ ಒಂದು 24 ವಿಷಯಗಳನ್ನು ನಾನು ತಿಳಿಸುವ ಪ್ರಯತ್ನ ಮಾಡಿದ್ದೇನೆ. ಇದರಲ್ಲಿ ಆದಷ್ಟು ನಾವು ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಇದೊಂದು ಚೆಕ್ ಲಿಸ್ಟ್ ತರ ಮಾಡಿಕೊಂಡು ನಿತ್ಯವೂ ನಾನು ಏನೇನು ಮಾಡಿದ್ದೀವಿ ಅಂತ ನಾವು ಟಿಕ್ ಮಾಡ್ಕೊಂಡು ಬರ್ಬೋದು. ಅವು ನಮಗೆ ನಾವೇ ಒಂದು ಅಸೆಸ್ಮೆಂಟ್, ನಾವು ಎಷ್ಟು ಮಾಡಿದ್ದೀವಿ. 220 ದಿನ ನಮಗಿದೆ. ಈ 120 ದಿನಗಳಲ್ಲಿ ನಾವು ಎಷ್ಟು ದಿವಸ ಪೂಜೆ ಮಾಡಿದ್ದೀವಿ, ಎಷ್ಟು ದಿವಸ ಭಗವಂತನ ಕಥಾಶ್ರವಣ ಕೇಳಿದ್ದೀವಿ, ಎಷ್ಟು ದಿವಸ ಭಜನೆ ಮಾಡಿದ್ದೀವಿ, ಎಷ್ಟು ದಿವಸ ಕ್ಷೇತ್ರಕ್ಕೆ ಹೋಗಿದ್ದೀವಿ ಎಂದು ನಮಗೆ ನಾವೇ ಒಂದು ಸೆಲ್ಫ್ ಅಸೆಸ್ಮೆಂಟ್ ಮಾಡೋದಕ್ಕೆ ಇದು ಅನುಕೂಲ ಆಗುತ್ತೆ. ಆ ರೀತಿಯಲ್ಲಿ ಈ ಚೆಕ್ ಲಿಸ್ಟ್ ಅನ್ನು ನಾನು ಕೊಟ್ಟಿದ್ದೀನಿ. ಇದೆಲ್ಲರೂ ಒಂದು ಬರ್ಕೊಂಡು ನೀವು ಇದರಲ್ಲಿ ಪ್ರಯತ್ನ ಮಾಡಿದರೆ ನಮಗೆ ಒಂದು ವಿಶೇಷವಾದ ಅನುಕೂಲ ಇದೆ. ಭಗವಂತನು ಪ್ರೀತನಾಗ್ತಾನೆ, ನಮಗೂ ಸಂತುಷ್ಟಿ ಆಗತ್ತೆ. ಶ್ರೀ ಕೃಷ್ಣಾರ್ಪಣ ಮಸ್ತು.